ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಮತ್ತು ನಿಮ್ಮ ಮುಂದೆ ಬರ್ತಾ ಇರೋದು ನಾನು. ಆ್ಯಕ್ಚುಲಿ ಏನಂದರೆ, ಇವಾಗ ಫೈನಲಿ ಬೆಂಗಳೂರು ಹೊರಡೋಕ್ಕೆ ಎಲ್ಲೆಡೆ ಪ್ಲ್ಯಾನ್ ಆಗಿದೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇವಾಗ ಅಮ್ಮನ ಹತ್ರ ಇವಾಗ ಲಾಸ್ಟ್ ಟೈಮಲ್ಲಿ ತಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಏನಂತಂದರೆ, ಮೊನ್ನೆ ಕೂಡ ಅಮೃತಾಂಜನ್ ಮೂವಿ ರಿಲೀಸ್ ಆಗಿದೆ. ಅದರಲ್ಲೂ ನಾನು ಸ್ವಲ್ಪ ಕಾಣಿಸ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಇವಾಗ ನೆಕ್ಸ್ಟ್ ಪ್ರಾಜೆಕ್ಟು ಸೀರಿಯಲ್ ಆರ್ ಮೂವಿ, ವೆಬ್ ಸೀರೀಸ್, ಅಡ್ವರ್ಟೈಸ್ಮೆಂಟ್, ಎನಿವನ್ ಯಾವುದು ಸಿಗುತ್ತೋ ಅದಕ್ಕೆ ನೆಕ್ಸ್ಟ್ ಇವಾಗ ಹೋಗೋಣ. ಸೊ ನನ್ನ ಸಪೋರ್ಟ್ ಯಾವಾಗಲೂ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಈ ಥರ ಇರಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ ಹತ್ರ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ತಲೆಗೆ ಎಣ್ಣೆನೇ ಹಾಕಲ್ಲ ಗೈಸ್, ನಿಜವಾಗ್ಲೂ ಸುಳ್ಳಲ್ಲ. ಸುಳ್ಳಲ್ಲ, ನಿಜವಾಗ್ಲೂ ನಾನು ತಲೆಗೆ ಎಣ್ಣೆನೇ ಹಾಕ್ಕೊಳಲ್ಲ. ನಾಳೆ ಬೆಂಗ್ಳೂರಿಗೆ ಹೋಗ್ಬೇಕು, ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ಸೊ ಇವತ್ತಾದ್ರೂ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಹಚ್ಕೊಂಡಿದ್ದೀನಿ ಇವತ್ತು ಅಮ್ಮನ. ಸೊ ಎಲ್ಲರನ್ನೇ ಗೊತ್ತು, ಒಂದಿನ ನೋಡ್ತೀನಿ, ನಾಳೆಯಿಂದ ಎಲ್ಲರೂ ಮಿಸ್ ಮಾಡ್ಕೊತೀನಿ. ಸೊ ಯಾಕೆ ಅಂತಂದರೆ, ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿದ್ದೀನಿ. ಯಾವ ವಿಚಾರಕ್ಕೆ ಅಂತ ಗೊತ್ತಿಲ್ಲ, ಅದು ಏನು ಪರ್ಪಸ್ಸಿಗೆ ಅಂತ ಗೊತ್ತಿಲ್ಲ. ನನ್ನ ಇಂಡಸ್ಟ್ರಿ ಫೀಲ್ಡೇ 3 years ಆಗಿಬಿಡ್ತು ಬಿಟ್ಬಿಟ್ಟು. ಸೊ ಇನ್ಮೇಲೆ ಕೆರಿಯರ್ನ ಇನ್ನೊಬ್ಬರಿಗೋಸ್ಕರ ನಮ್ಮ ಕೆರಿಯರ್ನ ಯಾವತ್ತೂ ಹಾಳು ಮಾಡ್ಕೊಳಕ್ಕೆ ಹೋಗಬಾರ್ದು. ಇನ್ನೊಂದು ಹೇಳಬೇಕು ಅಂತಂದರೆ, ಫ್ರೆಂಡೇ ಆಗಲಿ, ಬೇರೆ ಆಗಲಿ, ಯಾರೇ ಆಗಲಿ, ಯಾರಿಗೂ ಕೂಡ ಇನ್ನೊಬ್ಬರ ಮೇಲೆ ಯಾವತ್ತೂ ನಾವು ಡಿಪೆಂಡ್ ಆಗಿರಬಾರ್ದು. ಸೊ ಅವ್ರು ನಮ್ಮವರು, ಇವ್ರು ನಮ್ಮವರು ಅಂತ ಲಾಸ್ಟಿಗೆ ಅಪ್ಪ ಅಮ್ಮ ಆಗೋದು ಬಿಟ್ಟರೆ ಇನ್ನು ಯಾರು ಕೂಡ ಆಗಲ್ಲ. ಸೊ ಅದ್ರ ಪರ್ಪಸ್ಸಿಗೋಸ್ಕರ ನಾನು ಏನೋ ನಮ್ಮದು ಸಮ್ ರೀಸನಿಂದ ನಾನು 3 years ಅದರಿಂದ ಆಚೆ ಬಂದುಬಿಟ್ಟಿದ್ದೀನಿ. ಇವಾಗ ಮತ್ತೆ ರಿಕವರಿ ಆಗ್ತಾಯಿದ್ದೀನಿ. ಯಾರು ಸವಾಸನೂ ಬೇಡ, ಏನೂ ಬೇಡ. ನಮ್ಮ ಕೆಲಸ ಆಯಿತು, ಕಾರ್ಯ ಆಯಿತು. ನಾನೇನೋ ಅಪ್ಪ ಅಮ್ಮಂಗೊಂದು ಹೆಸರು ತರಬೇಕು, ನಮ್ಮ ವಸ್ತುಗಳಿಗೊಂದು ಒಂದು ಹೆಸರು ಉಳಿಸ್ಬೇಕು ಅನ್ನೋ ಒಂದು ಇದಿದೆ. ಸೊ ನೋಡೋಣ. ನಾನು ನಾಳೆ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಯಾವ ಮೂವಿ ಆಪರ್ಚುನಿಟೀಸ್ ಬರುತ್ತೋ, ಸೀರಿಯಲ್ಲು, ಅಡ್ವರ್ಟೈಸ್ಮೆಂಟು, ಯಾವ್ದು ಬರುತ್ತೆ ಎಲ್ಲನೂ ಕೂಡ ಅಟೆಂಡ್ ಮಾಡ್ತಿರ್ತೀನಿ. ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ, ಒಂದು ಹೆಸರು ಗಳಿಸ್ಬೇಕು. ಸೊ ನಮ್ಮ ಭಾಗದಲ್ಲೇ ಇರೋರಿಗೆಲ್ಲ ಅವ್ರ ಕಣ್ಣು ಮುಂದೆ ನಾವು ಚೆನ್ನಾಗಿರಬೇಕು. ಇಷ್ಟೇ ನಾನು ಹೇಳೋದು. ಇವತ್ತು ಕೊಲ್ಟಜ್ಜಿ ಅವರು ಮಾತಾಡ್ತಾನೆ ಇಲ್ಲ. ಯಾಕೆ ಅಜ್ಜಿ ಮಾತಾಡ್ತಿಲ್ಲ ಇವತ್ತು? ಯಾಕೋ ಫುಲ್ಲು ಸೈಲೆಂಟ್ ಆಗಿಬಿಟ್ಟಿದ್ರೆ ಗೈಸ್ ಅಜ್ಜಿ. ಎನರ್ಜಿ ಆಗಿಲ್ಲ ಅಜ್ಜಿ ಇವತ್ತು ಯಾಕೋ. ಕಂಟಿನ್ಯೂಸ್ಲಿ ಆಲ್ರೆಡಿ ಒಂದು ವೀಕ್ ಆಯಿತು ಅಜ್ಜಿ ಜೊತೆ ವೀಡಿಯೋನೇ ಮಾಡಿಲ್ಲ ಗೈಸ್. ಯಾಕೆ ಬೇಜಾರಾಗಿರೋದು ಅಜ್ಜಿ ನೀನು? ಅವ್ರದ್ದು ನೆಗೆಟಿವ್ ಕಾಮೆಂಟ್ ನೆಗೆಟಿವ್ ಆಗಂತಾರೆ, ಇವ್ರು ನೆಗೆಟಿವ್. ಜಸ್ಟ್ ಲೀವ್ ಇಟ್, ಅದೆಲ್ಲ ತಲೆ ಕೆಡಿಸ್ಕೋಬಾರ್ದಲ್ಲ. ನನಗೂ ತುಂಬಾ ಕಮೆಂಟ್ ಮಾಡ್ತಾ ಇರ್ತೀರ. ನೆಗೆಟಿವ್ ಪಾಸಿಟಿವ್ ಮುಕ್ಕಾಲು ಭಾಗ ಬಂದರೆ ನೆಗೆಟಿವ್ ಆಗಿ ಕಮೆಂಟ್ ಆಗ್ತಾ ಇರ್ತೀರ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. 1000 ಗುಲಾಬಿ ಹೂಗಳ ಮಧ್ಯೆ ಒಂದು ಏನು ಹೇಳ್ತಾರೆ ಅಜ್ಜಿ, ಅದು ಡೈಲಾಗು ಎಲ್ಲ 1000 ಜನ ಒಳ್ಳೆಯವರಲ್ಲಿ ಒಬ್ಬರಾದ್ರೂ ಕೆಟ್ಟವ್ರು ಇರ್ತಾರಲ್ಲ, ಅವ್ರನ್ನೇನಂತಾರೆ? ಕೆಟ್ಟವ್ರ. ಅದನ್ನೇನಂತಾರೆ? ಅದನ್ನೇನಂತಾರೆ? ಕೆಟ್ಟದ್ದು. 1000 ಇದ್ರಾಗ ಒಂದು ಕೆಟ್ಟದ್ದು ಇರುತ್ತೆ. ಅದನ್ನೇ ಹೇಳ್ತಾ ಇರೋದು. ಯಾರೇ ಏನೇ ಅಂದ್ಕೊಂಡ್ರು ಒಂದೊಳ್ಳೆ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದರೆ ಅಕ್ಸೆಪ್ಟ್ ಮಾಡೋಣ. ನೆಗೆಟಿವ್ ಕಮೆಂಟ್ ಹಾಕಿದರೆ ಅದನ್ನು ಅಲ್ಲಿಂದ ಕಿತ್ತು ಬಿಸಾಕೋಣ, ಅಷ್ಟೇ ಅಲ್ವಾ? ಅದನ್ನು ಯಾಕೆ ತಲೆ ಕೆಡಿಸ್ಕೋಬೇಕು? ಅವರು ಹಂಗಂತಾರೆ ಹಿಂಗಂತ ಅಂತಾರೆ ಅಂತ ಅಂದ್ಕೊಂಡ್ರೆ ಅಲ್ವಾ? ಹೇಳಜ್ಜಿಲಿ ಇಲ್ಲಿ ನೋಡು, ಅವ್ರು ಹಂಗಂತಾರೆ ಹಿಂಗಂತಾರೆ ಅಂತ ಅಂದ್ಕೊಂಡ್ರೆ ನಾವು ಮುಂದೆ ಬರೋಕ್ಕೆ ಆಗಲ್ಲ, ಹೌದಲ್ವಾ? ಯಾರಾದರೂ ಏನಾರು ಅಂದ್ಕೊಳ್ಳಿ, ನಾವು ಅಂದ್ಕೊಂಡಿರೋದು ಡ್ರೀಮ್ನ ನಾವು ಅಚೀವ್ ಮಾಡಬೇಕು ಅಂತಂದರೆ ನಾವು ಮುಂದೆ ಬರಬೇಕಜ್ಜಿ, ಅಲ್ವಾ? ಎಷ್ಟಾದರೂ ನೆಗೆಟಿವ್ ಹಾಕ್ಕೊಂಡ್ರು ಪರವಾಗಿಲ್ಲ, ಎಷ್ಟು ಪಾಸಿಟಿವ್ ಆಗಿರೋದನ್ನು ಅಕ್ಸೆಪ್ಟ್ ಮಾಡೋಣ, ಕೆಟ್ಟದಾಗ ಅಂದಿರೋದನ್ನು ಬಿಟ್ಬಿಡೋಣ. ಓಕೆನಾ? ಅಷ್ಟೇ, ತಲೆ ಕೆಡಿಸ್ಕೋಬಾರ್ದು. ಜಸ್ಟ್ ಚಿಲ್ ಇಟ್. ಹಿಂಗನು ಡಿಲೆಟ್ ಅಲ್ಲ, ಚಿಲ್ ಇಟ್. ಚಿಲ್ ಮಾಡಿ, ಎಂಜಾಯ್ ಮಾಡಿರಿ. ನಾವು ಅಜ್ಜಿ ನೋಡಿ ಇವಾಗ ಸ್ಟ್ರಾಂಗ್ ಆಗ್ತವ್ರೆ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಲೇಟ್ ಮಾಡ್ತಾ ಇರೋದು? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನನಗೆ ಬೆಳಗ್ಗೆ ಮಾತಾಡಲಿಕ್ಕೂ ಆಗ್ತಾಯಿಲ್ಲ. ಸೊ ಇವತ್ತು ಬ್ಯಾಂಗ್ಳೂರಿಗೆ ಹೊರಟಿದ್ದೀನಿ. ಆಲ್ರೆಡಿ ಮಾರ್ನಿಂಗ್ 8 ಗಂಟೆ ಅಷ್ಟೊತ್ತಿಗೆ ಹೊರಡ್ತೀನಿ. ಇವಾಗ ಆಲ್ರೆಡಿ ಎಲ್ಲ ರೆಡಿ ಆಗಿದ್ದೀನಿ ನೋಡಿ, ಔಟ್ಫಿಟ್ ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ಏನು ಅಂತಂದರೆ ತುಂಬ ಬೇಜಾರಾಗ್ತಾಯಿದೆ. ಆ್ಯಕ್ಚುಲಿ ಇಷ್ಟು ದಿನ ಊರಲ್ಲಿ ಇದ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗಬೇಕು.
ಯಾಕೆ ಅಂತಂದರೆ ಫ್ಯಾಮಿಲಿ ಎಲ್ಲ ಬಿಟ್ಟು ಹೋಗ್ಬೇಕಲ್ಲ, ಫ್ಯಾಮಿಲಿ ಜೊತೆ ಇದ್ಕೊಂಡು ಇಷ್ಟು ದಿನ ಫ್ಯಾಮಿಲಿ ಜೊತೆ ಇದ್ದು ಪಾಪುಗಳ ಜೊತೆ ಆಟ ಆಡಿಕೊಂಡು ಅಜ್ಜಿ ಜೊತೆ ವೀಡಿಯೋ ಮಾಡಿಕೊಂಡು ಏನೋ ಒಂದು ನಮ್ಮ ಊರಲ್ಲಿ ನಾವಿದ್ರೆ ತುಂಬ ಖುಷಿ ಅನಿಸುತ್ತೆ. ಅದು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನನಗಂತೂ ಸಂಕಟನೇ ಬಂದುಬಿಡುತ್ತೆ ಬೆಂಗಳೂರಿಗೆ ಹೋಗಬೇಕು ಅಂತ. ಬಟ್ ಅಲ್ಲಿಂದ ಬರ್ಬೇಕಾದ್ರೆ ಊರಿಗೆ ಫುಲ್ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಬರ್ತೀನಿ. ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ಅಂತಂದ್ರೆ ನನಗೆ ಇಲ್ಲಿಗೆ ಬಂದುಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ, ದುಡಿಬೇಕು. ಯಾಕೆ ಅಂತಂದರೆ ನಾವು ದುಡಿಲಿಲ್ಲ ಅಂದರೆ ಇನ್ನು ಯಾರು ದುಡ್ತಾರೆ? ಯಾರು ದುಡ್ದು ಕೊಡ್ತಾರೆ ನಮಗೆ? ಯಾರೂ ಕೊಡೋಲ್ಲ. ಯಾರು ಆಗಲ್ಲ, ಯಾರು ಕೊಡೋದು ಇಲ್ಲ. ಏನು ಫ್ರೆಂಡ್ಸ್ ಆಗಲಿ ಅದರ್ವೈಸ್ ರಿಲೇಷನ್ನಲ್ಲೇ ಆಗಲಿ ಯಾರೇ ಆಗಲಿ ಜಸ್ಟ್ ಮಾತಿಗಷ್ಟೇ ಮಾತಾಡ್ಬೋದು ಅಷ್ಟೇ. ಯಾರು ಕೂಡ ದುಡ್ದು ಕೊಡೋಲ್ಲ, ಯಾರು ಕೊಡೋದು ಇಲ್ಲ. ಏನು ಕೊಡ್ತಾರೆ ನಮಗೆಲ್ಲ? ಹೌದಲ್ವಾ? ಯಾರೂ ಕೊಡೋಲ್ಲ. ಅದಕ್ಕೆ ನಾವು ದುಡಿಬೇಕು ಅನ್ನೋದು ಒಂದು ಛಲ ಇದ್ದರೆ ಕಷ್ಟಪಟ್ಟು ನಾವೇ ದುಡ್ಕೋಬೇಕು, ನಮಗೆ ನಾವೇ ಅರ್ನ್ ಮಾಡ್ಕೋಬೇಕು. ನೋಡೋಣ, ಬೆಂಗಳೂರಿಗೆ ಹೋಗ್ತೀನಿ. ನನಗೆ ಕಷ್ಟಪಟ್ಟಾದರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡ್ಕೊತೀನಿ. ದೇವ್ರ ಆಶೀರ್ವಾದ ಇದ್ದರೆ ನನ್ನ ಮುಂದೆ ಬರೋಕ್ಕೆ ನನಗೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡು ಗಟ್ಟಿ ಮನಸ್ಸು ಮಾಡ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಜೊತೆ ಯಾರೂ ಕೂಡ ಇರೋದಿಲ್ಲ, ನಾನು ಹೆಲೋನಾಗಿರ್ತೀನಿ. ಇಷ್ಟು ದಿನ ಆದರೆ ನನ್ನ ಫ್ರೆಂಡ್ ಇದ್ದ. ಸೊ ನಮ್ಮ ಮಧ್ಯದಲ್ಲಿ ಏನೋ ಸ್ವಲ್ಪ ಕ್ರ್ಯಾಶ್ ಆಗಿ ಹೇಳಲಿಕ್ಕೆ ಆಗಲ್ಲ ಅದನ್ನು, ಆ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ. ಸೊ ಅದಕ್ಕೆ ಲೈಫಲ್ಲಿ ಯಾರನ್ನೂ ಕೂಡ ಯಾವತ್ತೂ ಹತ್ರದಲ್ಲಿ ಇಟ್ಕೊಳೋದು ಬೇಡ, ಏನೂ ಬೇಡ. ನಮ್ಮ ಪಾಡಿಗೆ ನಮ್ಮ ಜೀವನ ನಾವೇ ಸಾಗಿಸ್ಕೋಬೇಕು. ನಾವು ಹುಟ್ಟಿರೋದು ಸಿಂಗಲ್ಲೇ, ಹೋಗೋದು ಸಿಂಗಲ್ಲೇ, ಯಾರ ಜೊತೆಲಿ ಇರೋಲ್ಲ. ಸೊ ಅದೆಲ್ಲ ಬಿಡಿ, ಇವಾಗ ನೆಕ್ಸ್ಟು ಬೆಂಗಳೂರು ಕತೆ ನೋಡ್ಕೊಳೋಣ ಬನ್ನಿ. ನೀಟಾಗಿ ಕಾಣಿಸ್ಲಿಲ್ಲ ಆಗಲೇ ನನ್ನ ಟುಡೇ ಔಟ್ಫಿಟ್. ಇವಾಗಿನ ಔಟ್ಫಿಟ್ ಹೇಗಿದೆ ಅಂತಂದರೆ, ಸೊ ಇಲ್ಲಿ ನೋಡಿ, ಚೆನ್ನಾಗಿ ಕಾಣಿಸ್ತಿದ್ಯಾ? ರಂಡು ಅಪ್ಪಾಜಿ ಇವಾಗ ಡ್ರಾಪ್ ಮಾಡೋಕ್ಕೆ ಬರ್ತಾಯಿದ್ದಾರೆ ನನಗೆ ಬಸ್ ಸ್ಟಾಪ್ಗೆ. ಅಮ್ಮನೂ ಕೂಡ ನನಗೆ ಕಳಿಸ್ಕೊಡೋಕೆ ಬಂದಿದ್ದಾರೆ, ಅಲ್ಲಿ ನಿಂತ್ಕೊಂಡಿದ್ದಾರೆ ಅಮ್ಮ. ಸೊ ಸ್ವಲ್ಪ ಖುಷಿ ಇದೆ, ಬೆಂಗಳೂರಿಗೆ ಹೋಗ್ತಿದ್ದೀನಿ, ಶೂಟಿಂಗ್ ಹೋಗ್ತೀನಿ ಅಂತ. ಆ್ಯಂಡ್ ಇನ್ನೊಂದು ಕಡೆ ಬೇಜಾರಾಗ್ತಾಯಿದೆ. ಅದನ್ನು ಯಾವ ಥರ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನನ್ನು ಡ್ರಾಪ್ ಮಾಡಲಿಕ್ಕೆ ಬಿಟ್ಟೋಗೋಕ್ಕೆ ಪಾಪ ನನ್ನ ಕಳಿಸ್ಕೊಡೋದಕ್ಕೆ ಅಲ್ಲಿಂದ ಬಂದವನೇ. ಹೋಗಿ ಹುಷಾರಾಗಿ ಹೋಗಿ. ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಹೋಗಿ ಬಾ. ಶಿವರಾತ್ರಿಗೆ ಬರಲ್ಲ, ನೆಕ್ಸ್ಟ್ ಮಂತು ನಮ್ಮ ಜಾತ್ರೆ ಇದೆಯಲ್ಲ, ಅವಾಗ ಬರ್ತೀನಿ. ಇವನೇ ನನ್ನ ಬೆಸ್ಟ್, ಇನ್ನೂ ಯಾರೂ ಇಲ್ಲ. ಎಲ್ಲರೂ ಸುತ್ತರಿಬೇಡ, ಕೆಲಸಕ್ಕೆ ಹೋಗಿ ಕೆಲಸ ಹುಡುಕೋ, ಕೆಲಸ ನೋಡಿಕೊಂಡು ಹೋಗಿ ಜೀವನದಲ್ಲಿ ಏನಾದರೂ ಅಚೀವ್ ಮಾಡು. ಯಾರ್ಯಾರು ನಿನ್ನ ಕಡೆಗಣಿಸಿದಾರಲ್ಲ ಅವರೆಲ್ಲ ನಿನ್ನ ಗುರುತಿಸ್ಬೇಕು, ಆ ರೀತಿ ಅದೇ ಚಾಲೆಂಜಲ್ಲಿ ಬರುತ್ತೆ. ಸೊ ಫೈನಲಿ ಇವಾಗ ಬಂದೆ ಗೈಸ್ ಬ್ಯಾಂಗ್ಳೂರಿಗೆ. ಆ್ಯಕ್ಚುಲಿ ಬಂದಿದ್ದೀನಿ, ರ್ಯಾಪಿಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಹತ್ರ. ಅದು ಯಾವ ಕಡೆ ಇದೆ ಮನೆ ನನಗಂತೂ ಗೊತ್ತಿಲ್ಲ. ನೋಡ್ತಾ ಇದ್ದೀನಿ, ಎಪ್ಪಲ್ ಆಗ್ತೀನಿ. ಬ್ಯಾಗ್ ಬೇರೆ ಕಿತ್ತೋಗಿದ್ದು ಅದನ್ನು ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಮನೆಗೆ ಬಂದು ಫುಲ್ ಸುಸ್ತಾಗ್ತಿದೆ, ಟಯರ್ಡ್ ಆಗ್ತಿದೆ, ಟ್ರಾವೆಲ್ ಮಾಡಿಬಿಟ್ಟು ಬಂದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಂಡು ಆದಮೇಲೆ ಅದೊಂದು ಹೋಮ್ ಟೂರ್ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.